ಇಲ್ಲಿ ಎಂತಹ ವಿಚಿತ್ರಗಳು ಬೇಕಾದ್ರೂ ಎದುರಾಗಬಹುದು. ಇಂತಹ ಮಾತಿಗೆ ಶಿವಮೊಗ್ಗದ ಆ ಮನೆಯಲ್ಲಿ 4 ಜನರ ಸಾವು ಸಂಭವಿಸಿರುವುದು, ಹಾಗೆ ಸಾವನ್ನಪ್ಪಿರುವ 4 ಸಹ ನೇಣಿಗೆ ಶರಣಾಗಿ ಸಾವನ್ನಪ್ಪಿರುವುದು. ಅಂತಹ ಸಾವುಗಳ ಹಿಂದಿನ ಮರ್ಮವೇನಿರಬಹುದು? ವಾಸ್ತುದೋಷವಾ, ಆತ್ಮಗಳ ಆಟವಾ, ಅಥವಾ ಮತ್ತೇನಿರಬಹುದೆಂಬ ಸಂಗತಿಗಳೇ ನಮ್ಮ ಇಂದಿನ ಹಿಗ್ಗು ಗುಂಟೆ. ಮೊದಲಿಗೆ ಮನೆ ಕಟ್ಟಿದವರು, ಆ ನಂತರ ಮನೆ ಕೊಂಡುಕೊಂಡವರು, ಆ ನಂತರ ಸೊಸೆ, ಇದೀಗ ತಾಯಿ ಮತ್ತು ಮಗನ ಸಾವು. ಶಿವಮೊಗ್ಗದ ಅಶ್ವಥ್ ನಗರದ 5ನೇ ತಿರುವಿನಲ್ಲಿದೆ ದಿವಂಗತ ಡಾಕ್ಟರ್ ನಾಗರಾಜ್ ಹೊಮ್ಮರಡಿ ಅವರ ಭವ್ಯವಾದ ಬಂಗಲೆ. ಈ ಮನೆಗೆ ಇಟ್ಟಿರುವ ಹೆಸರು ಸಾನ್ನಿಧ್ಯ. ಇಂತಹ ಭವ್ಯವಾದ ಬಂಗಲೆಯನ್ನ 13 ವರ್ಷಗಳ ಹಿಂದೆ ಮಕ್ಕಳ ತಜ್ಞರಾಗಿದ್ದ ಡಾಕ್ಟರ್ ನಾಗರಾಜ್ ಹೊಮ್ಮರಡಿ ಅವರು ಖರೀದಿಸಿದ್ರು. ಡಾಕ್ಟರ್ ನಾಗರಾಜ್ ಹೊಮ್ಮಡಿ ಅವರು ಈ ಮನೆಯನ್ನ ಖರೀದಿಸುವುದಕ್ಕೂ ಮುಂಚೆ ಈ ಮನೆ ಯಾರ ಮನೆಯಾಗಿತ್ತು? ಈ ಮನೆಯನ್ನ ಕಟ್ಟಿಸಿದವರಾದರೂ ಯಾರು ಅಂದ್ರೆ ಡಾಕ್ಟರ್ ರಾಜಶೇಖರ್. ಶಿವಮೊಗ್ಗದಲ್ಲಿ ಫಿಸಿಷಿಯನ್ ಆಗಿದ್ದ ರಾಜಶೇಖರ್ ರವರು ಈ ಮನೆಯನ್ನ ಬಹಳಷ್ಟು ಇಷ್ಟಪಟ್ಟು ಕಟ್ಟಿದ್ರು. ಹಾಗೆ ಈ ಮನೆಯನ್ನ ಕಟ್ಟಿದ ಕೆಲವೇ ದಿನಗಳಲ್ಲಿ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ಕ್ಯಾನ್ಸರ್ ಸಮಸ್ಯೆಯಿಂದ ಡಾಕ್ಟರ್ ರಾಜಶೇಖರ್ ರವರು ಸಾವನ್ನಪ್ಪಿದ್ದ. ಈ ಮನೆಯನ್ನ ಕಟ್ಟಿಸಿದ ಕೆಲವೇ ದಿನಗಳಲ್ಲಿ ಡಾಕ್ಟರ್ ರಾಜಶೇಖರ್ ರವರು ನಿಧನರಾದ ನಂತರ ಡಾಕ್ಟರ್ ರಾಜಶೇಖರ್ ಅವರ ಕುಟುಂಬವು ಈ ಮನೆಯನ್ನ ಮಾರಲು ಮುಂದಾಯಿತು. ಆ ಸಮಯದಲ್ಲಿ ಡಾಕ್ಟರ್ ನಾಗರಾಜ್ ರವರು ಈ ಮನೆಯನ್ನ ಖರೀದಿಸಿದ್ರು. ಈ ಮನೆಯನ್ನ ಖರೀದಿಸಿದ ಕೆಲವೇ ವರ್ಷಗಳಲ್ಲಿ ಒಂದು ವಿಚಿತ್ರ ನಡೆದು ಬಿಟ್ಟಿತು. ಆ ವಿಚಿತ್ರವೇ ಆಸ್ಪತ್ರೆಯಲ್ಲಿ ಆದ ಜಗಳದಿಂದ ಬೇಸತ್ತು ಡಾಕ್ಟರ್ ನಾಗರಾಜ್ ರವರ ನೇಣಿಗೆ ಶರಣಾಗಿ ಸಾವನ್ನಪ್ಪಿತು. ಶಿವಮೊಗ್ಗದ ಹೆಸರಾಂತ ಮಕ್ಕಳ ಡಾಕ್ಟರ್ ನಾಗರಾಜ್ ರವರ ಈ ಮನೆಯಲ್ಲಿ ನೇಣಿಗೆ ಶರಣಾದ ನಂತರ ಡಾಕ್ಟರ್ ನಾಗರಾಜ್ ರವರ ಮಡದಿ ಹೆಸರಾಂತ ಪ್ರಸೂತಿ ವೈದ್ಯೆ ಡಾಕ್ಟರ್ ಜಯಶ್ರೀ ಹೊಮ್ಮರಡಿ ಹಾಗೂ ಮಗ ಆಕಾಶ್ ಅದೇ ವ್ಯಥೆಯಲ್ಲಿ ಜೀವನ ಸಾಗಿಸಲು ನಿಂತರು. ಪತಿ ಸಾವನ್ನಪ್ಪಿದ ನಂತರ ಡಾಕ್ಟರ್ ಜಯಶ್ರೀ ಹೊಮ್ಮರಡಿ ಅವರ ನರ್ಸಿಂಗ್ ಹೋಮ್ ನಡೆಸಲು ನಿಂತರು. ಇನ್ನು ಮಗ ಆಕಾಶ್ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ನಿರತರಾದರು. ಇನ್ನು ಆಕಾಶ್ಗೆ 2022 ಮೇ 15ರಂದು ಚಿಕ್ಕಮಗಳೂರು ಜಿಲ್ಲೆಯ ನಿವ್ಯಾರೊಂದಿಗೆ ವಿವಾಹವಾಯಿತು. ಇನ್ನು ಆಕಾಶ್ರೊಂದಿಗೆ ಮದುವೆಯಾಗಿ ನಿವ್ಯಾ ಈ ಮನೆಗೆ ಕಾಲಿಟ್ಟ 5 ತಿಂಗಳಲ್ಲಿ ಈ ಮನೆಯಲ್ಲಿ ಮತ್ತೊಂದು ವಿಚಿತ್ರ ನಡೆದು ಬಿಟ್ಟಿತು. ಆ ವಿಚಿತ್ರವೇ ನಿವ್ಯಾ ನೇಣಿಗೆ ಶರಣಾಗಿ ಸಾವನ್ನಪ್ಪಿತು. ಮಗ ಮತ್ತು ಅತ್ತೆಯ ಟಾರ್ಚರ್ನಿಂದಾಗಿ ನಮ್ಮ ಮಗಳು ನಿವ್ಯಾ ನೇಣಿಗೆ ಶರಣಾಗಿದ್ದಾಳೆಂದು ನಿವ್ಯಾರವರ ಪೋಷಕರು ರೋಧಿಸಲು ನಿಂತರು. ಇನ್ನು ಮೊದಲನೇ ಪತ್ನಿ ಸಾವನ್ನಪ್ಪೆ 2 ವರ್ಷಗಳು ಕಳೆದ ನಂತರ ಆಕಾಶ್ ಇದೇ ವರ್ಷದ ಜೂನ್ ತಿಂಗಳಲ್ಲಿ ಚಿತ್ರದುರ್ಗದ ಮೋನಿಕರನ್ನ ಮದುವೆಯಾದರು. ಇನ್ನು ಆಕಾಶ್ 2ನೇ ಮದುವೆಯಾಗಿ 6 ತಿಂಗಳು ಕಳೆಯುವುದರೊಂದಿಗೆ ಮತ್ತೊಂದು ವಿಚಿತ್ರ ಎದುರಾಗಿ ಬಿಟ್ಟಿದೆ. ಆ ವಿಚಿತ್ರವೇ ಮಗ ಆಕಾಶ್ ಹಾಗೂ ತಾಯಿ ಡಾಕ್ಟರ್ ಜಯಶ್ರೀಯವರು ನೇಣಿಗೆ ಶರಣಾಗಿ ಬಿಟ್ಟಿರುವುದು. ಕೆಲವರ ಪ್ರಕಾರ ಹಣದ ವಿಚಾರವಾಗಿ ತಾಯಿ ಮತ್ತು ಮಗನ ನಡುವೆ ಜಗಳ ನಡೆದಿದ್ದು, ಮೊದಲಿಗೆ ನೆಲಮಹಡಿಯಲ್ಲಿ ತಾಯಿ ನೇಣಿಗೆ ಶರಣಾಗಿದ್ದಾರೆ. ಇನ್ನು ತಾಯಿ ನೇಣಿಗೆ ಶರಣಾಗಿರೋದನ್ನು ನೋಡಿದ ಮಗ ಮೇಲ್ಮಹಡಿಗೆ ಹೋಗಿ ನೇಣಿಗೆ ಶರಣಾಗಿದ್ದಾರೆಂಬುದು.
ತಾಯಿ ಮತ್ತು ಮಗ ನೇಣಿಗೆ ಶರಣಾಗಿ ಸಾವನ್ನಪ್ಪಿರುವುದರ ಹಿಂದೆ ಮತ್ತೇನಾದರೂ ಇದೆಯಾ ಎಂಬ ಪ್ರಶ್ನೆಗಳನ್ನು ಹಿಡಿದು ಇದೀಗ ಶಿವಮೊಗ್ಗ ಪೊಲೀಸರು ತನಿಖೆಯನ್ನು ಮಾಡುತ್ತಿದ್ದಾರೆ. ಈ ಒಂದು ಪ್ರಕರಣವನ್ನು ಫಿರ್ಯಾದಿ ಪಡೆದು ನಾವು UDR ತಗೊಂಡು ಅದನ್ನು ತನಿಖೆ ಮಾಡ್ತೀವಿ. ತನಿಖೆ ಒಂದು ಕಡೆಯಾದರೆ ಕೋಟಿಗಟ್ಟಲೆ ಆಸ್ತಿ ಇದ್ದರೂ ನೆಮ್ಮದಿಯನ್ನು ಕಳೆದುಕೊಂಡು ತಾಳ್ಮೆಯನ್ನು ಕಳೆದುಕೊಂಡು ಈ ಮನೆಯ 4 ಸಹ ನೇಣಿಗೆ ಶರಣಾಗಿ ಸಾವನ್ನಪ್ಪಿರುವುದು ಸಾಮಾನ್ಯರಲ್ಲಿ ಜ್ಯೋತಿಷ್ಯ ವಲಯದಲ್ಲಿ ನಾನಾ ಪ್ರಶ್ನೆ ಮೂಡಿಸುತ್ತಿದೆ. ಆ ಪ್ರಶ್ನೆಗಳೇ ಈ ಮನೆಗೆ ವಾಸ್ತು ದೋಷವೇನಾದರೂ ಕಾಡುತ್ತಿದೆಯಾ ಅನ್ನುವುದು. ಈ ಮನೆಗೆ ಆತ್ಮಗಳ ಪ್ರೇತಾತ್ಮಗಳ ಕಾಟವೇನಾದರೂ ಇದೆಯಾ ಅನ್ನೋದು. ಈ ಮನೆಯ ಮೇಲೆ, ಈ ಮನೆಯ ಸದಸ್ಯರ ಮೇಲೆ ಕ್ಷುದ್ರ ಪ್ರಯೋಗವೇನಾದರೂ ನಡೆದಿದೆಯಾ ಅನ್ನೋದು. ಅಂತಹ ನಾನಾ ಪ್ರಶ್ನೆಗಳ ನಡುವೆ ಮತ್ತೇನಾದರೂ ವಿಚಾರ ಅಡಗಿವೆಯಾ ಅನ್ನೋದು. ಒಂದೇ ಮನೆಯಲ್ಲಿ ಒಂದೇ ರೀತಿಯ 4 ಸಾವುಗಳ ಬಗ್ಗೆ ಉದ್ಭವಿಸಿರುವ ಅಂತಹ ಪ್ರಶ್ನೆಗಳನ್ನು ಹಿಡಿದು ನಾವು ಉತ್ತರವನ್ನು ಹುಡುಕಲು ಮುಂದಾದೆವು. ಮೊದಲಿಗೆ ಇಂತಹ ವಿಚಿತ್ರಗಳು ಎದುರಾಗೋದಕ್ಕೆ ಆ ತಾಣದಲ್ಲಿನ ಭೂಮಿ ದೋಷವ ಅಥವಾ ದೋಷವು ಯಾವ ರೀತಿಯ ಭೂಮಿಯಲ್ಲಿ ಕಂಡುಬರುತ್ತೆಂಬ, ಅಲ್ಲಿ ಯಾವ ಯಾವ ರೀತಿಯ ವಿಚಿತ್ರಗಳು ಎದುರಾಗಬಹುದೆಂಬ ನಮ್ಮ ಪ್ರಶ್ನೆಗಳಿಗೆ ವಾಸ್ತು ತಜ್ಞರಾದ ವಾಸ್ತು ಹರೀಶ್ರಿಂದ ಬಂದಂತಹ ಉತ್ತರ ಸ್ಮಶಾನದ ಪ್ರದೇಶಗಳು ಅಥವಾ ಹಿಂದೆ ಮಂದಿರ ಮಠಮಾನ್ಯಗಳು ಇದ್ದಂತಹ ಪ್ರದೇಶಗಳಲ್ಲಿ ಮನೆ ಕಟ್ಟಿದಾಗ ಅಂತಹ ವಿಚಿತ್ರಗಳು ಎದುರಾಗುವ ಸಾಧ್ಯತೆ ಇದೆ ಎಂಬುದು. ಆ ನೆಲದಲ್ಲಿ ಸ್ಮಶಾನ ಇತ್ತಾ, ಬೇರೆ ಏನಾದರೂ ಇತ್ತಾ, ಇದು ಯಾವುದು ನಮಗೆ ಮಾಹಿತಿ ಇರೋದಿಲ್ಲ. ಇವತ್ತು ಮಣ್ಣಿಗೆ ಚಿನ್ನಕ್ಕಿಂತ ಬೆಲೆ ಇದೆ. ಸೊ ಹಾಗಾಗಿ ಸಿಕ್ಕಿದ್ರೆ ಸಾಕು, ಸ್ವಂತ ಮನೆ ಅನ್ನೋ ಭ್ರಮೆಗೆ ಬಿದ್ದು ಏನಾಗ್ತಾ ಇದೆ, ಎಷ್ಟೋ ಮಲ್ಟಿ ಫ್ಲೋರಿಂಗ್ ಅಪಾರ್ಟ್ಮೆಂಟ್ಗಳು, ಉದಾಹರಣೆಗೆ ಹೇಳ್ತೀನಿ, ಕಂಪ್ನಿ ಹೆಸರು ತಗೊಳ್ಳೋದಿಲ್ಲ, ಇದೇ ಬನ್ನೇರಘಟ್ಟ ರಸ್ತೆಯಲ್ಲಿ ನಾಗನಾಥೇಶ್ವರ ದೇವಸ್ಥಾನದ ನೆಲಕ್ಕೆ ಸೇರಿದಂತಹ ಒಂದು ಜಾಗದಲ್ಲಿ ಒಂದು ಅಪಾರ್ಟ್ಮೆಂಟ್ ಸುಮಾರು ಒಂದು 1500-2000 ಫ್ಲ್ಯಾಟ್ಸ್ ಅಂತ ಅಪಾರ್ಟ್ಮೆಂಟ್ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ ಹೆಚ್ಚು ಕಡಿಮೆ 12-13 ವರ್ಷ ಆಯಿತು. ಇವತ್ತಿನವರೆಗೂ ಅದು ಫಿನಿಶ್ ಆಗಿಲ್ಲ. ಅಲ್ಲಿ ಎಷ್ಟೋ ಜನ ಸೌತ್ ಇಂಡಿಯನ್ಸ್ ಕೆಲಸ ಮಾಡ್ತಾ ಇದ್ದವರೆಲ್ಲ ದೇವಸ್ಥಾನದ ಜಾಗ ಇಲ್ಲಿ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತ ಬಿಟ್ಟೋದ್ರು. ಹಾವುಗಳು ಬಂತು, ಈ ಥರದ್ದು ಭಾಳಷ್ಟು ನಡೀತು. ನಾರ್ತ್ ಇಂಡಿಯಾದಿಂದ ಬಂದಿದ್ದವರು ಸುಮಾರು ಜನ ಏನೋ ಒಂದು ಅವಘಡ ಆಗಿ ಬಿದ್ದು ಸತ್ತೋದ್ರು. ಇನ್ನು ಮನೆಯ 4 ಜನರು ಒಂದೇ ರೀತಿ ಆತ್ಮಹತ್ಯೆಗೆ ಶರಣಾಗಿರುವುದಕ್ಕೆ ಕಾರಣವೇನಿರಬಹುದೆಂಬ ಪ್ರಶ್ನೆಗಳನ್ನು ಜ್ಯೋತಿಷ್ಯ ವಲಯದ ಮುಂದೆ ಇಟ್ಟೆವು. ಪ್ರಶ್ನೆ ಕೇಳಿದ ಸಮಯ ಹಾಗೂ ತಾಯಿ ಮಗ ಆತ್ಮಹತ್ಯೆಗೆ ಶರಣಾದ ದಿನದ ಲೆಕ್ಕಾಚಾರದ ಪ್ರಕಾರ ಉತ್ತರವನ್ನು ಹುಡುಕಲು ನಿಂತರು ಜ್ಯೋತಿಷಿಗಳಾದ ವೇದ ಬ್ರಹ್ಮ ಶ್ರೀ ಕೆ ವೆಂಕಟೇಶ್ ಶರ್ಮಾ. ಜ್ಯೋತಿಷಿಗಳಾದ ವೆಂಕಟೇಶ್ ಶರ್ಮರವರ ಲೆಕ್ಕಾಚಾರದ ಪ್ರಕಾರ ಮನೆ ಕಟ್ಟಿಸುವ ಸಮಯದಲ್ಲೇ ಆ ಮನೆಗೆ ಕ್ಷುದ್ರ ಪ್ರಯೋಗ ನಡೆಸಲಾಗಿದೆ ಎಂಬುದು. ವೆಂಕಟೇಶ್ ಶರ್ಮಾರ ಪ್ರಕಾರ ಡಾಕ್ಟರ್ ರಾಜಶೇಖರ್ ರವರ ಏಳಿಗೆಯನ್ನ ಸಹಿಸದ ಜನರಿಂದಲೇ ಮನೆಯನ್ನ ಕಟ್ಟುವ ಸಮಯದಲ್ಲೇ ಆ ಮನೆಯ ಭೂಮಿಯ ಕೆಳಗೆ ಕೆಲವೊಂದು ವಾಮಾಚಾರದ ವಸ್ತುಗಳನ್ನ, ಆ ಒಂದು ಪ್ರಾಣಿಯ ತಲೆಯನ್ನ ಹೂತಿಟ್ಟಿರುವ ಪರಿಣಾಮವೇ ಡಾಕ್ಟರ್ ರಾಜಶೇಖರ್ ರವರ ಸಾವಿನ ಜೊತೆಗೆ ಆ ಮನೆಯಲ್ಲಿನ 4 ಅಸಹಜ ಸಾವು ನೋವುಗಳೆಂಬುದು. ಕೆಟ್ಟದ್ದು ನಡೆದಿದೆ, ಅವ್ರ ಮನೆ ಮೇಲೆ ಪ್ರಯೋಗ ನಡೆದಿದೆ. ಇದಕ್ಕೆ ವಾಮಾಚಾರ ಅಂತಕ್ಕಂಥದ್ದು ನಡೆದಿರೋದ್ರಿಂದ ಆ ಮನೆಗೆ ಕೆಟ್ಟ ದೃಷ್ಟಿ ಬಿದ್ದಿದೆ. ಯಾಕೆ ಅಂತಂದ್ರೆ ನೋಡಿ, ಯಾರೂ ಸಹ ಅವ್ರ ಮನೆ ಒಳಗಡೆ ಹೋಗಿಲ್ಲ, ಏನೂ ಸಹ ಅವ್ರು ನೋಡ್ಸಿಲ್ಲ. ಯಾವಾಗ ಆ ಮನೆಯಲ್ಲಿ ರಾಜಶೇಖರ್ ಸತ್ತಾಗ ಅವಾಗೇ ಅದನ್ನ ಕಂಡಿಡಿದು ಸ್ವಲ್ಪ ಪರಿಹಾರ ಮಾಡ್ಕೊಂಡಿದ್ರೆ ಈ ಸಾವುಗಳಾಗ್ತಾ ಇರಲಿಲ್ಲ.
ಇದಕ್ಕೆ ಏನಪ್ಪಾ ಅಂತಂದ್ರೆ ಈ ಬ್ಲಡ್ ಅಲ್ಲಿ ಮಾಡಿರೋದ್ರಿಂದ ನೋಡಿ ಅವ್ರದ್ದು ಉಗುರು ಅಥವಾ ಬಟ್ಟೆನೋ ಅಥವಾ ಮಣ್ಣು ಪ್ರಯೋಗ ನಡೆದಿದೆ. ಆ ಮನೆಯಲ್ಲಿ ಇವತ್ತು ಸಹ ವಾಸ ಮಾಡಕ್ ಆಗೋದಿಲ್ಲ. ಆ ವಾಸ ಮಾಡಿದ್ರು ಸಹ ಏನೋ ಒಂದು ರೀತಿ ಘಟನೆಗಳು ನಡೀತಾ ಇರುತ್ತೆ. ಆ ಕುಟುಂಬದವ್ರಿಗೆ ರಕ್ಷಣೆ ಬೇಕು. ನಾವು ಈ ಮನೆಯಲ್ಲಿನ ಒಟ್ಟು 5 ಸಾವುಗಳ ಬಗ್ಗೆ ಮತ್ತೊಂದು ವಿಧಾನದ ಮೂಲಕ ಉತ್ತರವನ್ನು ಪತ್ತೆ ಹಚ್ಚಲು ಮುಂದಾದೆವು. ವಾಸ್ತು ಹರೀಶ್ ರವರು ನೀಡಿದ ಸಲಹೆಯಂತೆ ಶಿವಮೊಗ್ಗದ ವಿಚಿತ್ರ ಸಾವಿನ ಮಾಹಿತಿಯನ್ನ ಆಸ್ಟ್ರೇಲಿಯಾದ ಸಿಡ್ನಿಗೆ ತಲುಪಿಸಿದೆವು. ವಾಸ್ತು ಹರೀಶ್ ರವರಿಗೆ ಈ ಸಿಡ್ನಿಯಲ್ಲಿ ಪರಿಚಯವಿರುವ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ, ಆಧ್ಯಾತ್ಮದಲ್ಲಿ ಸಾಧನೆ ಮಾಡುತ್ತಿರುವ, ವಿಶೇಷ ತರಂಗಗಳ ಬಗ್ಗೆ, ಮಾನವತೀತ ಶಕ್ತಿಗಳ ಬಗ್ಗೆ, ಆತ್ಮ ಹಾಗೂ ಪ್ರೇತಾತ್ಮಗಳ ಬಗ್ಗೆ ಅಧ್ಯಯನ ನಡೆಸುತ್ತಿರುವ ರಾಜೇಶ್ ರವರಿಗೆ ಮಾಹಿತಿಯನ್ನ ನಾವು ರವಾನಿಸಿದೆವು. ಇವತ್ತು ನಾನು ಮುಂದೆ ಇರ್ತಕ್ಕಂಥ ಕೇಸು ಶಿವಮೊಗ್ಗ ಜಿಲ್ಲೆಯ ಒಂದು ಮನೆಯ ವಿಚಾರವಾಗಿ. ಈ ಮನೆಯಲ್ಲಿ ಕೇಳಪಟ್ಟ ಹಾಗೆ ನಮ್ಮ ಮುಂದೆ ಬಂದಿರತಕ್ಕಂಥ ವಿಚಾರ, 4 ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದು ಒಟ್ಟಿಗೆ ಅಲ್ಲ, ಸುಮಾರು ವರ್ಷಗಳ ಗ್ಯಾಪಲ್ಲಿ ಆಗಿರ್ತಕ್ಕಂಥ ಒಂದು ವಿಚಾರ. ಮೂಲತಃ ಕರ್ನಾಟಕದವರಾದ ಸಿಡ್ನಿಯಲ್ಲಿ ನೆಲೆಸಿರುವ ರಾಜೇಶ್ ರವರ ಪ್ರಕಾರ, ಮನೆಯನ್ನ ಕಟ್ಟಿದಂತಹ ಡಾಕ್ಟರ್ ರಾಜಶೇಖರ್ ರವರ ಸಾವು, ಆನಂತರ ಮನೆ ಕೊಂಡುಕೊಂಡ ಡಾಕ್ಟರ್ ನಾಗರಾಜ್ ರವರ ಸಾವು, ನಂತರ ಸೊಸೆಯ ಸಾವು, ಇದೀಗ ಮಗ ಮತ್ತು ತಾಯಿ, ಹಾಗೆ ಸಾವನ್ನಪ್ಪಿರುವ ಎಲ್ಲ ಆತ್ಮಗಳೊಂದಿಗೆ ಮೊದಲಿಗೆ ಸಂಪರ್ಕ ಸಾಧಿಸಿ ಆ ಆತ್ಮಗಳಿಂದಲೇ ಏನಾಯ್ತೆಂದು ತಿಳಿಯೋಣವೆಂದು ಹೇಳಿದ್ರು. ಕಡೆಗೆ ಇವತ್ತಿನ ಅಂದರೆ ಲೇಟೆಸ್ಟ್ ನ್ಯೂಸ್ ಏನು ಅಂತಂದರೆ, ಅವರ ನಾಗರಾಜ್ ಅವರ ಧರ್ಮಪತ್ನಿ ಜಯಶ್ರೀ ಮತ್ತು ಅವರ ಮಗ ಆಕಾಶ್, ಇವರಿಬ್ಬರೂ ಸಹ ಮತ್ತೆ ಆತ್ಮಹತ್ಯೆ ಮಾಡಿಕೊಂಡೇ ಪ್ರಾಣ ಬಿಡ್ತಾರೆ. ಈ ಒಂದು ವಿಚಾರವಾಗಿ ಇಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ತನಿಖೆ ಮಾಡಲಿಕ್ಕೆ ನನ್ನ ಹತ್ರ ಈ ವಿಚಾರನ ತಗೊಂಡು ಬಂದರು. ಹಾಗಾಗಿ ನಾನು ಇವಾಗ ಇಲ್ಲಿ ಏನು ನಡೀತಾ ಇದೆ ಅಂತ, ಇಲ್ಲಿರುವ ಪ್ರತಿಯೊಬ್ಬರ ಆತ್ಮಕ್ಕೂ ನಾನು ಕನೆಕ್ಟ್ ಆಗಿ ಏನು ನಡೀತಾ ಇದೆ ಅಂತ ವಿಚಾರ ಮಾಡ್ತೀನಿ. ಈಗ ಜಯಶ್ರೀ ಅವರನ್ನು ಪ್ರಶ್ನೆ ಮಾಡಿ ಏನಾಗತ್ತೆ ಅಂತ ನೋಡೋಣ. ಆ ಮನೆಯಲ್ಲಿ ಜಯಶ್ರೀ ತೀರ್ಕೊಂಡಾದ ನಂತರ ನಾನು ಅವರ ಎನರ್ಜೀಸ್ಗೆ ಕನೆಕ್ಟ್ ಆಗಿದ್ದೀನಿ. ಆ ಆತ್ಮ ಇನ್ನೂ ಅದೇ ಮನೆಯಲ್ಲಿ ಇದೆಯಾ? ನೀವು ನನಗೆ ಬಂದಂಥ ಡೌನ್ಲೋಡು, ಆ ಆತ್ಮ ಮುಂದೆ ತನ್ನ ಪಯಣದ ದಾರಿಯಲ್ಲಿ ಹೊರಟು ಮುಂದೆ ಹೋಗಿದೆ. ಆದ್ದರಿಂದ ಇವತ್ತು ಆಕೆಗೆ, ಅಂದರೆ ಆ ಮನೆಯಲ್ಲಿ ಸೂಸೈಡ್ ಆದ ನಂತರ ಏನು ನಾವು ಹೇಳ್ತೇವೆ, ಒಂದು ದುರ್ಮರಣ, ಏನಾಗ ಆತ್ಮಕ್ಕೆ ಸದ್ಗತಿ ಸಿಗಲ್ಲ ಅನ್ನುವಂಥದ್ದು ಅವರ ಆತ್ಮ ಮುಂದೆ ಹೋಗಾಗಿದೆ. ಜ್ಞಾನದ ಮೂಲಕ, ಸುಪ್ತಾವಸ್ಥೆಯ ಮೂಲಕ, ತರಂಗ ಶಕ್ತಿಗಳ ಮೂಲಕ ಶಿವಮೊಗ್ಗದ ಆ ಮನೆಯಲ್ಲಿ ಯಾವ ಆತ್ಮಗಳು ಇವೆ, ಯಾವ ಆತ್ಮಗಳು ಅಲ್ಲಿಲ್ಲ ಅನ್ನೋದನ್ನ ಹೇಳಲು ನಿಂತ ರಾಜೇಶ್ ರವರು ಮೊದಲಿಗೆ ಡಾಕ್ಟರ್ ಜಯಶ್ರೀ ಅವರ ಆತ್ಮವು ಆ ಮನೆಯಲ್ಲಿ ಇದೀಗ ಇಲ್ಲ, ಅದು ತನ್ನ ದಾರಿಯನ್ನ ಹಿಡಿದು ಮುಂದೆ ಸಾಗಿದೆ ಅಂತ ಹೇಳಿದ್ರು. ಆನಂತರ ಆಕಾಶ ಆತ್ಮದ ವಿಚಾರವನ್ನ ಹೇಳಲು ನಿಂತರು. ಮಗನಾದ ಆಕಾಶ್ ಅವರ ಆತ್ಮಕ್ಕೆ ಕನೆಕ್ಟ್ ಆಗಿ, ಅವರ ಎನರ್ಜೀಸ್ ಕನೆಕ್ಟ್ ಆಗಿ ಏನು ವಿಚಾರ ಅಂತ ವಿಚಾರ ಮಾಡೋಣ. ಅದೇ ರೀತಿ ಆಕಾಶ್ ಅವರ ಆತ್ಮ ಸಹ ಅಲ್ಲಿ ಇಲ್ಲ, ಅದನ್ನು ತನ್ನ ಹಾದಿಯನ್ನು ಹಿಡಿದು ಮುಂದೋಗಿದೆ. ಮಗ ಆಕಾಶ ಆತ್ಮವು ಇದೀಗ ಆ ಮನೆಯಲ್ಲಿ ಇಲ್ಲ, ಅದು ಸಹ ತನ್ನ ದಾರಿಯನ್ನ ಹಿಡಿದು
ಮುಂದೆ ಸಾಗಿದೆ ಅಂತ ಹೇಳಲು ನಿಂತ ಸಿಡ್ನಿಯಲ್ಲಿ ವಾಸವಾಗಿರುವ ರಾಜೇಶ್ ರವರು ಇದೀಗ ಆ ಮನೆಯಲ್ಲಿ ಯಾವ ಆತ್ಮಗಳು ಇವೆ ಅನ್ನೋದನ್ನ ಹೇಳಲು ನಿಂತರು. ಆ ಒಂದು ವಿಧಾನದ ಮೂಲಕ ಸಿಡ್ನಿಯಲ್ಲಿರುವ ರಾಜೇಶ್ ರವರು ಶಿವಮೊಗ್ಗದ ಆತ್ಮಹತ್ಯೆಗಳ ಬಗ್ಗೆ ಬಯಲು ಮಾಡಿದ ಸಂಗತಿಗಳೇನು? ಸಿಡ್ನಿಯಲ್ಲಿರುವ ರಾಜೇಶ್ ರವರ ಪ್ರಕಾರ ಶಿವಮೊಗ್ಗದಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವ ಡಾಕ್ಟರ್ ಜಯಶ್ರೀ ಹಾಗೂ ಅವರ ಮಗ ಆಕಾಶ ಆತ್ಮಗಳು ಇದೀಗ ಈ ಮನೆಯಲ್ಲಿ ಇಲ್ಲ ಎನ್ನುವುದು, ಆ ಆತ್ಮಗಳು ತಮ್ಮ ದಾರಿಯನ್ನು ಹಿಡಿದು ಮುಂದೆ ಸಾಗಿವೆ ಅನ್ನೋದು, ಇನ್ನು ಸೊಸೆ ನವ್ಯ ಹಾಗೂ ಡಾಕ್ಟರ್ ನಾಗರಾಜರ ಆತ್ಮಗಳು ಇದೀಗ ಎಲ್ಲಿವೆ? ನಾಗರಾಜ್ ಅವರ ಸೊಸೆಯಾದ ನವ್ಯಶ್ರೀ ಅವರ ಆತ್ಮವು ಇವಾಗ ಎಲ್ಲಿದೆ ಅಂತ ನೋಡೋಣ. ಅವರ ಆತ್ಮವು ಸಹ ತನ್ನ ಪಯಣದಲ್ಲಿ ಮುಂದುವರೆದಿದೆ, ಏನು ಯೋಚನೆ ಇಲ್ಲ. ಈಗ ನಾಗರಾಜ್ ಅವರ ಆತ್ಮ ಏನು ನಡೀತಾ ಇದೆ ಅಂತ ವಿಚಾರ ಮಾಡೋಣ. ನಾಗರಾಜ್ ಅವರ ಆತ್ಮ ಸಹ ಮುಂದೆ ಹೋಗಿದೆ. ರಾಜೇಶ್ ರವರ ಪ್ರಕಾರ ಶಿವಮೊಗ್ಗದ ಈ ಮನೆಯಲ್ಲಿ ನೇಣಿಗೆ ಶರಣಾದ 4 ಜನರ ಆತ್ಮಗಳು ಇದೀಗ ಈ ಮನೆಯಲ್ಲಿ ಇಲ್ಲ. ಅವು ತಮ್ಮ ದಾರಿ ಹಿಡಿದು ಮುಂದೆ ಸಾಗಿವೆ. ಇನ್ನು ಆ ಒಂದು ಆತ್ಮದ ಬಗ್ಗೆ ತಿಳಿಯೋಣ ಅಂತ ಹೇಳಿ ಮನೆಯನ್ನು ಕಟ್ಟಿದಂತಹ ಡಾಕ್ಟರ್ ರಾಜಶೇಖರ್ ರವರ ಆತ್ಮ ಇದೀಗ ಎಲ್ಲಿದೆ ನೋಡೋಣ ಅಂತ ಹೇಳಿ ಆ ಮನೆಯ ಮಾಲೀಕನಾದ ರಾಜಶೇಖರ್ ಅವರ ವಿಚಾರವಾಗಿ ಕುರಿತು ಒಂದು ಪ್ರಶ್ನೆ ಮಾಡ್ತೀನಿ. ರಾಜಶೇಖರ್ ಆತ್ಮ ಇವತ್ತು ಆ ಮನೆಯಲ್ಲಿ ಇದೆಯಾ? ಅವರ ಎನರ್ಜೀಸ್ಗೆ ಕನೆಕ್ಟ್ ಆದಾಗ ಬರ್ತಕ್ಕಂಥ ಡೌನ್ಲೋಡು ಅವರ ಆತ್ಮ ಇನ್ನೂ ಅತೃಪ್ತಿಯಾಗಿ ಅದೇ ಮನೆಯಲ್ಲಿ ಸಂಚರಿಸ್ತಾ ಇದೆ. ರಾಜೇಶ್ ರವರ ಪ್ರಕಾರ ಬಹಳಷ್ಟು ಇಷ್ಟಪಟ್ಟು ಬಹಳಷ್ಟು ಕಷ್ಟಪಟ್ಟು ಬಂಗಲೆಯನ್ನ ಕಟ್ಟಿಸಿದಂತಹ ಡಾಕ್ಟರ್ ರಾಜಶೇಖರ್ ರವರ ಆತ್ಮ ಇಂದಿಗೂ ಅದೇ ಮನೆಯಲ್ಲಿ ಇದೆ. ಅವರು ಅನುಭವಿಸಿದಂತಹ ನೋವನ್ನ ಜಗತ್ತಿಗೆ ತಿಳಿಸಲು ಅವರು ಬಯಸುತ್ತಿದ್ದಾರೆ. ಅವರ ಆತ್ಮವು ಬಹಳಷ್ಟು ನೋವಿನಿಂದ ಖಿನ್ನತೆಯನ್ನ ಅನುಭವಿಸುತ್ತಿದೆ. ಅಂತಹುದೇ ಖಿನ್ನತೆ ಆ ಮನೆಯಲ್ಲಿ ವಾಸಿಸುವ ಜನರನ್ನು ಸಹ ಆವರಿಸುತ್ತೆ. ಅಂತಹ ಖಿನ್ನತೆಯಿಂದ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಾಗುತ್ತೆ. ಅಂತಹ ತಪ್ಪು ನಿರ್ಧಾರದ ಪರಿಣಾಮವೇ 4 ಜನರ ಆತ್ಮಹತ್ಯೆ ಎನ್ನುವ ಮಾತು ರಾಜೇಶ್ ರವರದ್ದು. ಆ ಆತ್ಮಕ್ಕೆ ಅನ್ಯಾಯ ಆಗಿದೆ, ಆ ಆತ್ಮ ತುಂಬಾ ನೋವನ್ನು ಅನುಭವಿಸಿ ಪ್ರಾಣ ಬಿಟ್ಟಿದೆ ಅಂತ ಅದು 4 ಜನಕ್ಕೆ ತಿಳಿದ ನಂತರ ಆ ಆತ್ಮ ತನ್ನ ದಾರಿಯಲ್ಲಿ ತಾನು ಹೋಗಕ್ಕೆ ಸಿದ್ಧ ಅನ್ನೋ ಒಂದು ಮೆಸೇಜ್ ಬಂದಿದೆ. ಅದರಿಂದ ಆ ಆತ್ಮಕ್ಕೆ ಇವಾಗ ಸದ್ಗತಿ ಆಗಬೇಕು. ಅದಕ್ಕೆ ಮಾಡಬೇಕಾದಂಥ ಕೆಲಸಗಳನ್ನು ಕಾರ್ಯಗಳನ್ನು ಮಾಡಿ ಆತ್ಮವನ್ನು ಬಿಡುಗಡೆ ಮಾಡಿಕೊಟ್ರೆ ಆ ಮನೆಯಲ್ಲಿ ಇನ್ಯಾವುದೇ ಸಾವು ಸಂಭವಿಸಲ್ಲ. ಆಸ್ಟ್ರೇಲಿಯಾದಲ್ಲಿ ವಾಸವಾಗಿರುವ ರಾಜೇಶ್ರ ಪ್ರಕಾರ ಮನೆಯಲ್ಲಿರುವ ಬಹಳಷ್ಟು ನೋವಿನಲ್ಲಿರುವ ಆತ್ಮಕ್ಕೆ ಕೆಲ ಕಾರ್ಯಗಳ ಮೂಲಕ ಸದ್ಗತಿ ದೊರಕಿಸಿಕೊಡಬೇಕು. ಆನಂತರ ಆ ಮನೆಯಲ್ಲಿ ಮತ್ತೆ ಅಂತಹ ಯಾವುದೇ ಸಮಸ್ಯೆ ಎದುರಾಗದು. ಇನ್ನು ವಾಸ್ತು ಹರೀಶ್ ರವರ ಪ್ರಕಾರ ಕೆಲವೊಂದು ವಿಧಾನಗಳ ಮೂಲಕ ಆ ಭೂಮಿಯಲ್ಲಿರುವ ಋಣಾತ್ಮಕ ಶಕ್ತಿಯನ್ನ ದೂರಾಗಿಸಬೇಕು. ಜ್ಯೋತಿಷಿ ವೆಂಕಟೇಶ್ ಶರ್ಮಾ ರವರ ಪ್ರಕಾರ ಕೆಲವೊಂದು ಹೋಮ ಹವನಗಳ ಮೂಲಕ ಆ ಮನೆಯ ಮೇಲೆ ಆಗಿರುವಂತಹ ವಾಮಾಚಾರದ ದುಷ್ಟತೆಯನ್ನ ದಮನ ಮಾಡಬೇಕೆಂಬುದು. ಮನುಷ್ಯನಿಗೆ ಸಾಮಾನ್ಯವಾಗಿ ಅರ್ಥವಾಗದಂತಹ ಬಹಳಷ್ಟು ಸಂಗತಿಗಳು ಪ್ರಕೃತಿಯಲ್ಲಿ ಅಡಕವಾಗಿವೆ.
ಹಾಗೆ ಅರ್ಥವಾಗದ ಸಂಗತಿಗಳ ಬಗ್ಗೆ, ಅಗೋಚರ ಶಕ್ತಿಗಳ ಬಗ್ಗೆ ಇದೀಗ ವೈಜ್ಞಾನಿಕ ಲೋಕದಲ್ಲೂ ಸಹ ಸಂಶೋಧನೆಗಳು ಆರಂಭವಾಗಿವೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋ ವಿಷಯ ಶಿವಮೊಗ್ಗದ ಒಂದು ಮನೆ, ಅಶ್ವಥ್ ನಗರದಲ್ಲಿ ಸಾನ್ನಿಧ್ಯ ಅಂತ. ನೋಡೋಕೆ ತುಂಬಾನೇ ಸುಂದರವಾದ ಬಂಗಲೆ, ಆದ್ರೆ ಆ ಮನೆಯ ಗೋಡೆಗಳೊಳಗೆ ನಮ್ಮ ಇವತ್ತಿನ ಮೂಲಗಳ ಪ್ರಕಾರ ಒಂದು ದಶಕದಿಂದ ನಡೆದಿರೋದು ಅದೊಂದು ದುರಂತಗಳ ಸರಪಳಿ. ಖಂಡಿತ. ಇದು ಕೇವಲ ಒಂದು ದುರಂತ ಕಥೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕಿಂತಾನೂ ಏನೋ ಆಳವಾದ್ದಿದೆ. ಹೇಗೆ? ಯಾಕಂದ್ರೆ ಒಂದೇ ಕುಟುಂಬ, 4 ಸಾವುಗಳು, ಒಂದೇ ಜಾಗ, ಮತ್ತೆ ಎಲ್ರೂ ಒಂದೇ ವಿಧಾನದಲ್ಲಿ ನೇಣಿಗೆ ಶರಣಾಗಿದ್ದಾರೆ. ಎಕ್ಸಾಕ್ಟ್ಲಿ. ಸೊ ಇದು ನಮ್ಮನ್ನ ಒಂದು ವಿಚಿತ್ರವಾದ ಪ್ರಶ್ನೆ ಕೇಳೋ ಹಾಗೆ ಮಾಡುತ್ತೆ. ಒಂದು ಮನೆಗೆ, ಒಂದು ಕಟ್ಟಡಕ್ಕೆ ಭಾವನೆಗಳು ಇರಲು ಸಾಧ್ಯನಾ? ಓ, ಇಂಟ್ರೆಸ್ಟಿಂಗ್. ಅಂದ್ರೆ ಆ ಕಟ್ಟಡವೇ ತನ್ನ ಹಿಂದಿನ ನಿವಾಸಿಗಳ ನೋವನ್ನ, ಖಿನ್ನತೆಯನ್ನ ತನ್ನೊಳಗಿಟ್ಕೊಂಡು ಆಮೇಲೆ ಬರೋರ್ ಮೇಲೆ ಪ್ರಭಾವ ಬೀರಬಹುದಾ ಅಂತಾನ? ಅದೇ ಪ್ರಶ್ನೆ. ಕುತೂಹಲಕಾರಿ. ಹಾಗಾದ್ರೆ ಇವತ್ತು ಇದನ್ನೇ ಚರ್ಚೆ ಮಾಡೋಣ. ಮೊದ್ಲು ಆ ಮನೆಯಲ್ಲಿ ನಡೆದ ಘಟನೆಗಳನ್ನ, ಆ ಕಾಲಾನುಕ್ರಮವನ್ನ ಒಮ್ಮೆ ನೋಡೋಣ. ಸರಿ. ಆಮೇಲೆ ನಮ್ಮ ಮೂಲಗಳಲ್ಲಿ ಹೇಳಿರೋ ಬೇರೆ ಬೇರೆ ಸಿದ್ಧಾಂತಗಳನ್ನ ಒಂದೊಂದಾಗಿ ನೋಡೋಣ. ವಾಸ್ತುದೋಷದಿಂದ ಹಿಡಿದು ಆಧ್ಯಾತ್ಮಿಕ ತನಿಖೆವರೆಗೂ ಹೋಗೋಣ. ಖಂಡಿತ. ಹಾಗಾದ್ರೆ ಈ ಕಥೆಯ ಆರಂಭದಿಂದಲೇ ಶುರು ಮಾಡೋಣ, ಆ ಮನೆಯ ನಿರ್ಮಾಣದಿಂದ. ಹೌದು. ಈ ಮನೆಯನ್ನು ಮೊದಲು ಕಟ್ಸಿದ್ದು ಡಾಕ್ಟರ್ ರಾಜಶೇಖರ್ ಅಂತ, ಒಬ್ಬ ಫಿಸಿಷಿಯನ್. ತುಂಬಾನೇ ಪ್ರೀತಿಯಿಂದ, ಆಸೆಯಿಂದ ಈ ಮನೆಯನ್ನ ಕಟ್ಟಿಸ್ತಾರೆ. ಆದ್ರೆ ವಿಧಿ ಬೇರೆನೇ ಯೋಚಿಸಿತ್ತು. ಮನೆ ಪೂರ್ತಿಯಾಗಿ ಗೃಹಪ್ರವೇಶ ಆದ ಕೆಲವೇ ದಿನಗಳಲ್ಲಿ ಅವರಿಗೆ ಕ್ಯಾನ್ಸರ್ ಇರೋದು ಗೊತ್ತಾಗತ್ತೆ. ಅಯ್ಯೋ, ಅಂದ್ರೆ ಅವರ ಮನೆಯಲ್ಲಿ ಹೆಚ್ಚು ಕಾಲ ಸಂತೋಷವಾಗಿ ಇರ್ಲೇ ಇಲ್ಲ. ಅವರ ಆರೋಗ್ಯ ಬೇಗ ಹದಗೆಟ್ಟು ಅವರು ತೀರಿಕೊಳ್ತಾರೆ. ಸಹಜವಾಗಿಯೇ ಅವರ ಸಾವಿನ ನಂತರ ಅವರ ಕುಟುಂಬಕ್ಕೆ ಆ ಮನೆಯಲ್ಲಿ ಇರೋಕೆ ಮನಸ್ಸು ಬಂದಿರಲ್ಲ. ಖಂಡಿತ. ಹಾಗಾಗಿ ಅವರು ಮನೆಯನ್ನ ಮಾರಾಟ ಮಾಡ್ತಾರೆ. ಇಲ್ಲಿಂದ ಕಥೆಗೆ 2ನೇ ಕುಟುಂಬದ ಎಂಟ್ರಿ ಆಗುತ್ತೆ. ಹೌದು. ಸುಮಾರು 13 ವರ್ಷಗಳ ಹಿಂದೆ ಮಕ್ಕಳ ತಜ್ಞ ಡಾಕ್ಟರ್ ನಾಗರಾಜ್ ಹುಮ್ಮರಡಿ ಮತ್ತೆ ಅವರ ಪತ್ನಿ ಪ್ರಸೂತಿ ತಜ್ಞೆ ಡಾಕ್ಟರ್ ಜಯಶ್ರೀ ಈ ಮನೆಯನ್ನ ಖರೀದಿ ಮಾಡ್ತಾರೆ. ಅಂದ್ರೆ ಇಬ್ರೂ ವೈದ್ಯರೇ. ಅವರು ತಮ್ಮ ಮಗ ಆಕಾಶ್ ಜೊತೆ ಈ ಸಾನ್ನಿಧ್ಯ ಬಂಗಲೆಯಲ್ಲಿ ಹೊಸ ಜೀವನ ಶುರು ಮಾಡ್ತಾರೆ. ಆದ್ರೆ ಆ ಹೊಸ ಜೀವನ ಹೆಚ್ಚು ಕಾಲ ಉಳಿಲಿಲ್ಲ. ಮನೆ ತಗೊಂಡ ಕೆಲವೇ ವರ್ಷಗಳಲ್ಲಿ ಡಾಕ್ಟರ್ ನಾಗರಾಜ್ ಅವರು ಕೆಲಸ ಮಾಡ್ತಿದ್ದ ಆಸ್ಪತ್ರೆಯಲ್ಲಿ ಏನೋ ಜಗಳ ಆಗುತ್ತೆ. ಅದರಿಂದ ಅವರು ತೀವ್ರವಾಗಿ ಮನನೊಂದಿದ್ರು ಅಂತ ಮೂಲಗಳು ಹೇಳುತ್ತೆ. ಅದೇ ಮಾನಸಿಕ ಒತ್ತಡದಲ್ಲಿ ಅವರು ಇದೇ ಮನೆಯಲ್ಲಿ ನೇಣುವಾಕೊಂಡು ಆತ್ಮಹತ್ಯೆ ಮಾಡ್ಕೋತಾರ. ಇದು ಆ ಮನೆಯ ದುರಂತಗಳ ಸರಪಳಿಯ ಮೊದಲ ಕೊಂಡಿ. ಆಘಾತಕಾರಿ. ಒಬ್ಬ ವೈದ್ಯರು ಈ ರೀತಿ, ನಿಜಕ್ಕೂ ದುಃಖದ ಸಂಗತಿ. ಅವರ ಸಾವಿನ ನಂತರ ಅವರ ಪತ್ನಿ ಡಾಕ್ಟರ್ ಜಯಶ್ರೀ ಮತ್ತೆ ಮಗ ಆಕಾಶ್ ಅಲ್ಲೇ ವಾಸ ಮುಂದುವರಿಸ್ತಾರೆ. ಆಮೇಲೆ ಸ್ವಲ್ಪ ಸಮಯದ ನಂತರ ಆಕಾಶ್ ಅವರ ಮದುವೆ ಆಗುತ್ತಲ್ವಾ? ಹೌದು, 2022ರಲ್ಲಿ ಚಿಕ್ಕಮಗಳೂರಿನ ನಿವ್ಯಾ ಅನ್ನೋ ಹುಡುಗಿ ಜೊತೆ. ಎಲ್ಲವೂ ಸರಿ ಹೋಯ್ತು ಅನ್ಕೋತಿದ್ದಾಗ್ಲೇ ಮತ್ತೊಂದು ದುರಂತ. ಏನಾಯ್ತು? ಮದುವೆಯಾಗಿ ಆ ಮನೆಗೆ ಕಾಲಿಟ್ಟು ಕೇವಲ 5 ತಿಂಗಳು ಅಷ್ಟೇ. 5 ತಿಂಗಳ? ಹೌದು. ಸೊಸೆ ನಿವ್ಯಾ ಕೂಡ ಅದೇ ಮನೆಯಲ್ಲಿ ನೇಣಿಗೆ ಶರಣಾಗ್ತಾರೆ. ಓ ಗಾಡ್. ಅದೇ ವಿಧಾನ. ಆದ್ರೆ ಈ ಸಾವಿನ ಪ್ರಕರಣಕ್ಕೆ ಇನ್ನೊಂದು ತಿರುವು ಸಿಗತ್ತೆ. ನಿವ್ಯಾ ಅವರ ಪೋಷಕರು ಇದು ಆತ್ಮಹತ್ಯೆಯಲ್ಲ, ಅತ್ತೆ ಮತ್ತು ಗಂಡನ ಕಿರುಕುಳ್ಳದಿಂದಾದ ಸಾವು ಅಂತ ಆರೋಪ ಮಾಡ್ತಾರೆ. ಸರಿ. ಅಂದ್ರೆ ಕೌಟುಂಬಿಕ ಕಲಹದ ಒಂದು ಆಯಾಮ ಕೂಡ ಇಲ್ಲಿ ಸೇರ್ಕೊಳ್ಳುತ್ತೆ. ಹೌದು. ಒಂದರ ಹಿಂದೆ ಒಂದು ಸಾವು, ಒಂದೇ ಜಾಗದಲ್ಲಿ. ಆ ಕುಟುಂಬ ಸಂಪೂರ್ಣವಾಗಿ ಜರ್ಜರಿತ ಆಗಿರ್ಬೇಕು. ಆದ್ರೂ ಆಕಾಶ್ 2 ವರ್ಷದ ನಂತರ ಇನ್ನೊಂದು ಮದುವೆ ಆಗ್ತಾರೆ. ಚಿತ್ರದುರ್ಗದ ಹುಡುಗಿಯನ್ನ. ಬಹುಶಃ ಬದುಕನ್ನ ಮತ್ತೆ ಕಟ್ಟಿಕೊಳ್ಳೋ ಪ್ರಯತ್ನ ಇರ್ಬೋದು. ಆದ್ರೆ ಆ ಪ್ರಯತ್ನ ಕೂಡ ವಿಫಲ ಆಗುತ್ತೆ. ಹೌದು. ಮದುವೆಯಾಗಿ 6 ತಿಂಗಳು. ಆ ಮನೆಯಲ್ಲಿ ಇದುವರೆಗೂ ನಡೆದ ದುರಂತಗಳಲ್ಲೇ ಅತ್ಯಂತ ಘೋರವಾದ ಘಟನೆ ನಡೆದೋಗುತ್ತೆ. ತಾಯಿ ಮಗನ ನಡುವೆ ಜಗಳ ಆಗತ್ತೆ. ಹೌದು. ಹಣಕಾಸಿನ ವಿಚಾರಕ್ಕೆ ಡಾಕ್ಟರ್ ಜಯಶ್ರೀ ಮತ್ತೆ ಆಕಾಶ್ ನಡುವೆ ತೀವ್ರವಾದ ಜಗಳ. ಆ ಜಗಳದ ಪರಿಣಾಮ ಊಹಿಸಲು ಅಸಾಧ್ಯವಾದದ್ದು. ಅದೇ ದಿನ ತಾಯಿ ಡಾಕ್ಟರ್ ಜಯಶ್ರೀ ಮನೆಯ ನೆಲಮಹಡಿಯಲ್ಲಿ ನೇಣಿಗೆ ಶರಣಾಗ್ತಾರೆ. ಅಯ್ಯೋ. ಅದನ್ನ ನೋಡಿ ಆಘಾತಕ್ಕೊಳಗಾದ ಮಗ ಆಕಾಶ್ ಮೇಲ್ಮಹಡಿಯಲ್ಲಿರೋ ತಮ್ಮ ಕೋಣಿಗೆ ಹೋಗಿ ತಾವೂ ನೇಣು ಹಾಕ್ಕೊಂಡು ಆತ್ಮಹತ್ಯೆ ಮಾಡ್ಕೋತಾರೆ. ಒಂದೇ ದಿನ
ತಾಯಿ ಮತ್ತು ಮಗ ಇಬ್ರುನಾ? ಹೌದು, ಒಂದೇ ದಿನ ಒಂದೇ ಮನೆಯಲ್ಲಿ. ಒಮ್ಮೆ ಯೋಚನೆ ಮಾಡಿ, ತಂದೆ, ಮೊದಲ ಸೊಸೆ, ಆಮೇಲೆ ತಾಯಿ ಮತ್ತೆ ಮಗ, ಒಟ್ಟು 4 ಸಾವುಗಳು. ಒಂದೇ ಕುಟುಂಬ, ಒಂದೇ ಮನೆ. ಮತ್ತು ಎಲ್ಲರೂ ಆಯ್ಕೆ ಮಾಡಿಕೊಂಡಿದ್ದು ಒಂದೇ ವಿಧಾನ, ನೇಣು ಹಾಕ್ಕೊಳ್ಳುವುದು. ಇದು ಕೇವಲ ಕಾಕತಾಳೀಯಗಳ ಸರಣಿ ಅಂತ ಹೇಳಕ್ಕಾಗುತ್ತಾ? ಖಂಡಿತ ಇಲ್ಲ. ಇಲ್ಲಿ ಪೊಲೀಸ್ ತನಿಖೆ, ಕೌಟುಂಬಿಕ ಕಲಹ ಇದನ್ನೆಲ್ಲ ಮೀರಿದ ಬೇರೇನೋ ಇದೆ ಅಂತ ಯಾರಿಗಾದ್ರೂ ಅನ್ಸುತ್ತೆ. ಸಹಜ. ಈ ಘಟನೆಗಳ ಪ್ಯಾಟರ್ನ್ ಇದೆಯಲ್ಲ, ಅದೇ ಜನರನ್ನ ಬೇರೆ ಬೇರೆ ವಿವರಣೆಗಳ ಕಡೆ ನೋಡುವಂತೆ ಮಾಡುತ್ತೆ. ಹಾಗಾದ್ರೆ ಈ ನಿಗೂಢ ಸಾವುಗಳ ಹಿಂದಿನ ಸಂಭವನೀಯ ಕಾರಣಗಳೇನು? ನಮ್ಮ ಮೂಲಗಳು 3 ಪ್ರಮುಖ ಸಿದ್ಧಾಂತಗಳನ್ನ ಮುಂದಿಡುತ್ತವೆ. ಹೌದು. ಅದರಲ್ಲಿ ಮೊದಲ 2 ಇಂತಹ ಘಟನೆಗಳು ನಡೆದಾಗ ನಾವು ಸಾಮಾನ್ಯವಾಗಿ ಕೇಳೋ ಹಾಗೆ ಸಾಂಪ್ರದಾಯಿಕ ವಿವರಣೆಗಳು. ಅಂದ್ರೆ ವಾಸ್ತು ಮತ್ತು ಜ್ಯೋತಿಷ್ಯ. ಕರೆಕ್ಟ್. ಮೊದಲನೆಯ ಸಿದ್ಧಾಂತ ವಾಸ್ತು ದೋಷ ಅಥವಾ ಭೂಮಿ ದೋಷಕ್ಕೆ ಸಂಬಂಧಿಸಿದ್ದು. ವಾಸ್ತು ತಜ್ಞರಾದ ವಾಸ್ತು ಹರೀಶ್ ಅವರ ಅಭಿಪ್ರಾಯವನ್ನ ನಮ್ಮ ಮೂಲಗಳು ಉಲ್ಲೇಖ ಮಾಡುತ್ತವೆ. ಅವರ ಪ್ರಕಾರ ಕೆಲವೊಮ್ಮೆ ನಾವು ಮನೆ ಕಟ್ಟೋ ಜಾಗದ ಇತಿಹಾಸ ಅದು ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ಹೌದು, ಆ ಜಾಗದಲ್ಲಿ ಹಿಂದೆ ಏನಿತ್ತು ಅಂತೆ. ಹೌದು. ಹಿಂದೆ ಸ್ಮಶಾನ, ದೇವಸ್ಥಾನ ಅಥವಾ ಮಠಗಳಿದ್ದ ಜಾಗದಲ್ಲಿ ಮನೆ ಕಟ್ಟಿದ್ರೆ ಆ ಭೂಮಿಯ ಶಕ್ತಿ ಮನೆಯ ನಿವಾಸಿಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರ್ಬೋದು ಅಂತ. ಇದಕ್ಕೆ ಪೂರಕವಾಗಿ ಒಂದು ಉದಾಹರಣೆ ಕೂಡ ಇದೆಯಲ್ವಾ ಮೂಲಗಳಲ್ಲಿ? ಹೌದು, ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯದ್ದು ಇದೆ. ದೇವಸ್ಥಾನಕ್ಕೆ ಸೇರಿದ್ದ ಜಾಗದಲ್ಲಿ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟೋಕೆ ಶುರು ಮಾಡಿ 12-13 ವರ್ಷ ಆದ್ರೂ ಅದು ಇವತ್ತಿಗೂ ಪೂರ್ತಿಯಾಗಿಲ್ಲ. ಅಲ್ಲಿ ಕೆಲಸ ಮಾಡುವಾಗ ಹಾವುಗಳು ಕಾಣಿಸ್ಕೊಳ್ಳೋದು, ಕೆಲಸದವರು ಆಕಸ್ಮಿಕವಾಗಿ ಬಿದ್ದು ಸಾಯೋದು, ಈ ತರದ ಅನಾಹುತಗಳು ನಡೆದಿವೆ ಅಂತ ಮೂಲಗಳು ಹೇಳ್ತವೆ. ಇದು ಭೂಮಿ ದೋಷದ ಪರಿಣಾಮಕ್ಕೆ ಒಂದು ಉದಾಹರಣೆ. ಸರಿ, ಇದು ಭೂಮಿಗೆ ಸಂಬಂಧಪಟ್ಟ ದೋಷ. ಹಾಗಾದ್ರೆ ಎರಡನೇ ಸಿದ್ಧಾಂತ ಇನ್ನಷ್ಟು ನಿರ್ದಿಷ್ಟವಾಗಿದೆ. ಅದು ನೇರವಾಗಿ ಮನುಷ್ಯರ ಕೃತ್ಯದ ಕಡೆ ಬೆರಳು ಮಾಡುತ್ತೆ. ಅದುವೇ ಕ್ಷುದ್ರ ಪ್ರಯೋಗ ಅಥವಾ ಮಾಟಮಂತ್ರ. ಜ್ಯೋತಿಷಿಗಳಾದ ವೆಂಕಟೇಶ್ ಶರ್ಮಾ ಅವರ ವಾದ ಇದು. ಅವರ ಪ್ರಕಾರ ಈ ಮನೆಯ ಸಮಸ್ಯೆ ಡಾಕ್ಟರ್ ನಾಗರಾಜ್ ಅವರ ಕುಟುಂಬದಿಂದ ಶುರುವಾಗಿದ್ದಲ್ಲ. ಹಾಗಾದ್ರೆ ಮನೆಯನ್ನು ಕಟ್ಟಿಸಿದ ಮೊದಲ ಮಾಲೀಕರಾದ ಡಾಕ್ಟರ್ ರಾಜಶೇಖರ್ ಅವರ ಕಾಲದಲ್ಲೇ ಶುರುವಾಗಿದೆ. ಅವರ ಏಳಿಗೆಯನ್ನು ಸಹಿಸದ ಯಾರೋ ವಾಮಾಚಾರ ಮಾಡಿಸಿದ್ದಾರೆ ಅಂತ ಅವರ ವಿಶ್ಲೇಷಣೆ. ಅಂದ್ರೆ ಮನೆಯ ಅಡಿಪಾಯ ಹಾಕುವಾಗ್ಲೇ ಪ್ರಾಣಿಯ ತಲೆ ಅಥವಾ ಬೇರೆ ವಾಮಾಚಾರಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನ ಹೂತಿಟ್ಟು ಆ ಮನೆಗೆ ಒಂದು ನಕಾರಾತ್ಮಕ ಶಕ್ತಿಯನ್ನ ಬಂಧಿಸಲಾಗಿದೆ ಅಂತನ? ಹೌದು, ಅವರ ವಾದ ಅದೇ. ಅವರ ಪ್ರಕಾರ ಡಾಕ್ಟರ್ ರಾಜಶೇಖರ್ ಅವರ ಅಕಾಲಿಕ ಮರಣ ಆದಾಗಲೇ ಈ ದೋಷವನ್ನ ಪತ್ತೆ ಹಚ್ಚಿ ಪರಿಹಾರ ಮಾಡಿಕೊಂಡಿದ್ರೆ ಅನಂತರದ 4 ಸಾವುಗಳನ್ನ ತಪ್ಪಿಸಬಹುದಿತ್ತು. ಕರೆಕ್ಟ್. ಈ ಎರಡೂ ಸಿದ್ಧಾಂತಗಳನ್ನ ಒಟ್ಟಿಗೆ ನೋಡಿದಾಗ ಒಂದು ಸಾಮಾನ್ಯ ಅಂಶ ಕಾಣಿಸುತ್ತೆ ಅಲ್ವಾ? ಹೌದು. ಎರಡೂ ವಾದಗಳ ಪ್ರಕಾರ ಈ ಮನೆಯ ಸಮಸ್ಯೆಯ ಮೂಲ ಇರೋದು ಅದರ ಅಡಿಪಾಯದಲ್ಲಿ. ಸರಿ. ಒಂದು ವಾದ ಭೂಮಿಯ ಇತಿಹಾಸದ ಬಗ್ಗೆ ಹೇಳಿದ್ರೆ, ಇನ್ನೊಂದು ಮನುಷ್ಯರು ಮಾಡಿದ ಕೃತ್ಯದ ಬಗ್ಗೆ ಹೇಳುತ್ತೆ. ಆದ್ರೆ ಎರಡೂ ಹೇಳೋದು ಒಂದೇ, ಮನೆಯಲ್ಲೇ ಒಂದು ಆಳವಾದ ಬೇರೂರಿದ ನಕಾರಾತ್ಮಕತೆ ಇದೆ ಅಂತ. ಸರಿ, ಇವು ಸಾಂಪ್ರದಾಯಿಕ ವಿವರಣೆಗಳಾದ್ವು. ವಾಸ್ತು ಜ್ಯೋತಿಷ್ಯದ ಆಯಾಮ ನೋಡ್ವಿ. ಆದ್ರೆ ಇಲ್ಲಿಂದ ಕಥೆ ನಿಜವಾಗ್ಲೂ ಒಂದು ಅನಿರೀಕ್ಷಿತ ತಿರು ತಗೊಳುತ್ತೆ. ಹೌದು. ಮೂಲಗಳಲ್ಲಿ ಉಲ್ಲೇಖಿಸಿರೋ 3ನೇ ವಿವರಣೆ ಇದೆಯಲ್ಲ, ಅದು ಈ ವೆರಡಕ್ಕಿಂತ ಸಂಪೂರ್ಣವಾಗಿ ಬೇರೆ. ಅದೊಂದು ಅಲೌಕಿಕ ತನಿಖೆಯ ಪ್ರಯತ್ನ. ಹೌದು, ಇದು ಈ ಪ್ರಕರಣದ ಅತ್ಯಂತ ಕುತೂಹಲಕಾರಿ ಭಾಗ. ಇಲ್ಲಿವರೆಗೆ ನಾವು ಮನೆಯ ಭೌತಿಕ ಮತ್ತು ಶಕ್ತಿ ರೂಪದ ದೋಷಗಳ ಬಗ್ಗೆ ಮಾತಾಡ್ತಿದ್ವಿ. ಈಗ ಆ ಮನೆಯಲ್ಲಿರಬಹುದಾದ ಚೇತನಗಳ ಬಗ್ಗೆ ಮಾತಾಡ್ತೀವಿ. ಕರೆಕ್ಟ್. ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿರೋ ರಾಜೇಶ್ ಅನ್ನೋ ಸಾಫ್ಟ್ವೇರ್ ಎಂಜಿನಿಯರ್, ಅವರು ಒಬ್ಬ ಆಧ್ಯಾತ್ಮಿಕ ಸಾಧಕರೂ ಹೌದು. ಅವರು ಈ ಪ್ರಯತ್ನವನ್ನ ಮಾಡ್ತಾರೆ. ವಾಸ್ತುತಜ್ಞ ಹರೀಶ್ ಅವರ ಸಲಹೆ ಮೇಲೆ ರಾಜೇಶ್ ಅವರು ತಮ್ಮ ತರಂಗ ಶಕ್ತಿಗಳ ಮೂಲಕ ಆ ಮನೆಯ ಆತ್ಮಗಳ ಜೊತೆ ಸಂಪರ್ಕ ಸಾಧಿಸೋಕೆ ಪ್ರಯತ್ನ ಮಾಡ್ತಾರೆ. ಇದು ಕೇಳೋಕೆ ಸಿನಿಮೀಯ ಅನ್ಸಿದ್ರೂ ಮೂಲಗಳಲ್ಲಿ ಇದ್ರ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಹಾಗಾದ್ರೆ ಆ ಅಲೌಕಿಕ ತನಿಖೆಯಿಂದ ಏನ್ ಗೊತ್ತಾಯ್ತು? ಆ ಮನೆಯಲ್ಲಿ ನಿಜವಾಗ್ಲೂ ಆತ್ಮಗಳಿವ್ಯಾ? ಇದ್ರೆ ಅವು ಯಾರು? ಇಲ್ಲಿದೆ ನೋಡಿ ಅಚ್ಚರಿಯ ವಿಷಯ. ರಾಜೇಶ್ ಅವರ ಸಂಶೋಧನೆ ಪ್ರಕಾರ ಆತ್ಮಹತ್ಯೆ ಮಾಡಿಕೊಂಡ 4 ಡಾಕ್ಟರ್ ನಾಗರಾಜ್, ನಿವ್ಯಾ, ಡಾಕ್ಟರ್ ಜಯಶ್ರೀ ಮತ್ತೆ ಆಕಾಶ್. ಹೌದು, ಈ 4 ಆತ್ಮಗಳು ಈಗ ಆ ಮನೆಯಲ್ಲಿ ಇಲ್ಲ. ಒಂದು ನಿಮಿಷ. ಹಾಗಾದ್ರೆ ಮನೆಯಲ್ಲಿರೋ ಸಮಸ್ಯೆ ಏನು? ಈ 4 ಆತ್ಮಗಳು ಅಲ್ಲಿಲ್ಲ ಅಂದ್ರೆ ಈ ದುರಂತಗಳಿಗೆ ಕಾರಣ ಏನು? ಅಥವಾ ಯಾರು? ಅದೇ ನಿಜವಾದ ರಹಸ್ಯ. ರಾಜೇಶ್ ಅವರ ಪ್ರಕಾರ ಆ ಮನೆಯಲ್ಲಿ ಈಗಲೂ ಒಂದು ಆತ್ಮ ಇದೆ. ಯಾರ್ದು? ಅದು ಬೇರೆ ಯಾರ್ದೂ ಅಲ್ಲ, ಮನೆಯನ್ನು ಕಟ್ಟಿಸಿದ ಮೊದಲ ಮಾಲೀಕರಾದ ಡಾಕ್ಟರ್ ರಾಜಶೇಖರ್ ಅವರ ಆತ್ಮ. ಓ, ಅವರು ಕ್ಯಾನ್ಸರ್ನಿಂದ ತೀರ್ಕೊಂಡ್ರು, ಅವರ ಆತ್ಮ
ತೀವ್ರ ಅತೃಪ್ತಿ, ನೋವು ಮತ್ತೆ ಖಿನ್ನತೆಯಿಂದ ಇವತ್ತಿಗೂ ಆ ಮನೆಯಲ್ಲೇ ಬಂಧಿಯಾಗಿದೆ. ಹೌದು. ಇದು ಇಡೀ ಕಥೆಯ ದಿಕ್ಕನ್ನೇ ಬದಲಾಯಿಸುತ್ತೆ. ಆತ್ಮಹತ್ಯೆ ಮಾಡಿಕೊಂಡವರು ಮುಕ್ತಿ ಪಡೆದಿದ್ದಾರೆ, ಆದರೆ ಸಹಜವಾಗಿ ಸಾವನ್ನಪ್ಪಿದವರ ಆತ್ಮ ಬಂದಿಯಾಗಿದೆ. ಯಾಕೆ? ಅದಕ್ಕೆ ಕಾರಣ ಏನಾದರೂ ವಿವರಿಸಲಾಗಿದೆಯಾ? ಇದೆ. ಅವರ ಪ್ರಕಾರ ಡಾಕ್ಟರ್ ರಾಜಶೇಖರ್ ಆ ಮನೆಯನ್ನ ಕಟ್ಟಿಸಿದ್ದು ಅತೀವ ಪ್ರೀತಿ ಮತ್ತೆ ಕನಸುಗಳಿಂದ. ಆದ್ರೆ ಆ ಮನೆಯ ಸುಖವನ್ನ ಅನುಭವಿಸೋ ಮೊದಲೇ ತಮ್ಮ ಜೀವನದ ಕೊನೆ ದಿನಗಳನ್ನ ತೀವ್ರ ನೋವಿನಲ್ಲಿ ಕಳೆಯಬೇಕಾಯಿತು. ಆ ನೋವು, ಹತಾಶೆ ಮತ್ತೆ ನನಗೆ ಯಾಕಿಷ್ಟು ಅನ್ಯಾಯ ಆಯ್ತು ಅನ್ನೋ ಭಾವನೆ ಇದೆಯಲ್ಲ, ಅದು ಅವರ ಆತ್ಮವನ್ನ ಅಲ್ಲೇ ಹಿಡಿದಿಟ್ಕೊಂಡಿದೆ. ಇಲ್ಲಿ ಒಂದು ಪ್ರಮುಖ ವಿಷಯವನ್ನ ನಾವು ಗಮನಿಸಬೇಕು. ಇದು ನಾವು ಸಾಮಾನ್ಯವಾಗಿ ಕೇಳೋ ಹಾಗೆ ಭೂತಗಳು ನೇರವಾಗಿ ಮನುಷ್ಯರಿಗೆ ಹಾನಿ ಮಾಡೋ ಕಥೆಯಲ್ಲ. ಹೌದು. ರಾಜೇಶ್ ಅವರ ವಿಶ್ಲೇಷಣೆ ಇದಕ್ಕೆ ಒಂದು ಮನೋಆಧ್ಯಾತ್ಮಿಕ ಆಯಾಮವನ್ನ ಕೊಡುತ್ತೆ. ಇದು ಭಯಾನಕ ಅನ್ನೋದಕ್ಕಿಂತ ಹೆಚ್ಚು ವಿಷಾದಕರ ಅನ್ಸುತ್ತೆ. ಅದು ಹೇಗೆ ಅಂತ ಸ್ವಲ್ಪ ವಿವರಿಸ್ತೀರಾ? ಮೂಲಗಳಲ್ಲಿ ಹೇಳಿರೋ ಹಾಗೆ ಡಾಕ್ಟರ್ ರಾಜಶೇಖರ್ ಅವರ ಆತ್ಮ ಯಾರಿಗೂ ಉದ್ದೇಶಪೂರ್ವಕವಾಗಿ ಹಾನಿ ಮಾಡ್ತಿಲ್ಲ. ಆದ್ರೆ ಅವರ ತೀವ್ರವಾದ ಶಮನವಾಗದ ನೋವು ಮತ್ತೆ ಖಿನ್ನತೆ ಇದೆಯಲ್ಲ, ಅದು ಆ ಮನೆಯ ವಾತಾವರಣದಲ್ಲಿ ಒಂದು ಶಕ್ತಿಯುತವಾದ ನಕಾರಾತ್ಮಕ ಭಾವನಾತ್ಮಕ ಶೇಷ, ಇಮೋಷನಲ್ ರೆಸಿಡ್ಯೂ ಆಗಿ ಉಳಿದುಬಿಟ್ಟಿದೆ. ಓಕೆ. ಅಂದ್ರೆ ಆ ಮನೆಗೆ ವಾಸಕ್ಕೆ ಬರೋರ ಮನಸ್ಸಿನ ಮೇಲೆ ಈ ಖಿನ್ನತೆಯ ಶಕ್ತಿ ನಿರಂತರವಾಗಿ ಪ್ರಭಾವ ಬೀರುತ್ತಾ? ನಿಖರವಾಗಿ. ಆ ಮನೆ ಒಳಗೆ ಕಾಲಿಟ್ಟಾಗ ಅಲ್ಲಿನ ನಿವಾಸಿಗಳು ತಮಗರಿವಿಲ್ಲದಂತೆಯೇ ಒಂದು ರೀತಿಯ ನಿರಂತರ ದುಃಖ, ಹತಾಶೆಯ ಭಾವನೆಗೆ ಒಳಗಾಗ್ತಾರೆ. ಆಗ ಅವರ ಸ್ವಂತ ಜೀವನದ ಸಣ್ಣಪುಟ್ಟ ಸಮಸ್ಯೆಗಳು ಕೂಡ ಈ ನಕಾರಾತ್ಮಕ ವಾತಾವರಣದಲ್ಲಿ ದೊಡ್ಡದಾಗಿ ಕಾಣಿಸುವ. ಅವರನ್ನ ಆತ್ಮಹತ್ಯೆಯಂತಹ ತೀವ್ರ ನಿರ್ಧಾರಗಳಿಗೆ ದೂಡುತ್ತೆ. ಇದೊಂದು ರೀತಿಯ ಭಾವನಾತ್ಮಕ ಸೋಂಕು, ಅಂದ್ರೆ ಇಮೋಷನಲ್ ಕಂಟೇಜಿಯನ್ ಅಂತ ಕರಿಬೋದು. ಆತ್ಮ ನೇರವಾಗಿ ಯಾರನ್ನೂ ಕೊಲ್ತಿಲ್ಲ, ಆದರೆ ಅದರ ಉಪಸ್ಥಿತಿ ಸೃಷ್ಟಿಸಿರೋ ವಾತಾವರಣ ಇದೆಯಲ್ಲ, ಅದು ಅಲ್ಲಿ ವಾಸಿಸೋರನ್ನ ಮಾನಸಿಕವಾಗಿ ದುರ್ಬಲಗೊಳಿಸುತ್ತೆ. ಆ ಮನೆಯೇ ಖಿನ್ನತೆಯಿಂದ ಬಳಲುತ್ತಿರೋ ಹಾಗೆ. ಹೌದು. ಆ ಆತ್ಮಕ್ಕೆ ತನಗಾದ ಅನ್ಯಾಯ ಜಗತ್ತಿಗೆ ತಿಳಿಬೇಕು ಮತ್ತೆ ಅದಕ್ಕೆ ಮುಕ್ತಿ ಸಿಗಬೇಕು ಅನ್ನೋದರ ಬಯಕೆ ಅಂತ ರಾಜೇಶ್ ಹೇಳ್ತಾರೆ. ಇದು ನಿಜಕ್ಕೂ ಆಲೋಚನೆಗೆ ಹಚ್ಚೋ ವಿಶ್ಲೇಷಣೆ. ಅಂದ್ರೆ ವಾಸ್ತು, ಜ್ಯೋತಿಷ್ಯ ಸಿದ್ಧಾಂತಗಳು ಮನೆಯ ಭೌತಿಕ ಅಥವಾ ಶಕ್ತಿದೋಷದ ಬಗ್ಗೆ ಮಾತಾಡಿದ್ರೆ, ಈ ಆಧ್ಯಾತ್ಮಿಕ ಸಿದ್ಧಾಂತ ಮನೆಯ ಭಾವನಾತ್ಮಕ ದೋಷದ ಬಗ್ಗೆ ಮಾತಾಡುತ್ತೆ. ಹೌದು. ಕೋಟಿಗಟ್ಲೆ ಆಸ್ತಿ, ಸಮಾಜದಲ್ಲಿ ಗೌರವ ಎಲ್ಲವೂ ಇದ್ರೂ ಆ ಮನೆಯ ನಿವಾಸಿಗಳು ನೆಮ್ಮದಿ ಕಂಡುಕೊಳ್ಳೋಕೆ ಯಾಕೆ ವಿಫಲರಾದ್ರು ಅನ್ನೋದಕ್ಕೆ ಇದೊಂದು ಬೇರೆ ವಿವರಣೆ ಕೊಡುತ್ತೆ. ಕರೆಕ್ಟ್. ಮತ್ತು ಪ್ರತಿಯೊಂದು ಸಿದ್ಧಾಂತವು ತನ್ನದೇ ಆದ ಪರಿಹಾರವನ್ನು ಸೂಚಿಸುತ್ತೆ. ವಾಸ್ತುತಜ್ಞೆಯ ಪ್ರಕಾರ ಭೂಮಿಯಲ್ಲಿರೋ ಋಣಾತ್ಮಕ ಶಕ್ತಿನ ತೆಗೆಯೋಕೆ ವಿಶೇಷ ಪೂಜೆ ಮಾಡಬೇಕು. ಜ್ಯೋತಿಷಿಗಳ ಪ್ರಕಾರ ಹೋಮಹವನಗಳ ಮೂಲಕ ಆ ಮನೆಯ ಮೇಲಾಗಿರೋ ವಾಮಾಚಾರದ ದುಷ್ಪರಿಣಾಮವನ್ನ ಅಳಿಸಾಕ್ಬೇಕು. ಇನ್ನು ಆಧ್ಯಾತ್ಮಿಕ ಸಾಧಕರ ರಾಜೇಶ್ ಅವರ ಪರಿಹಾರ ಅದು ಸಂಪೂರ್ಣವಾಗಿ ಬೇರೆ. ಅವರ ಪ್ರಕಾರ ಮನೆಯನ್ನ ಶುದ್ಧೀಕರಿಸೋದಕ್ಕಿಂತ ಮುಖ್ಯವಾಗಿ ಡಾಕ್ಟರ್ ರಾಜಶೇಖರ್ ಅವರ ಆತ್ಮಕ್ಕೆ ಶಾಂತಿ ಕೋರಿ ಅದಕ್ಕೆ ಸದ್ಗತಿ ದೊರಕಿಸ್ಕೊಡ್ಬೇಕು. ಆ ಆತ್ಮ ಮುಕ್ತಿ ಪಡೆದ್ರೆ ಮನೆಯಲ್ಲಿರೋ ನಕಾರಾತ್ಮಕತೆ ತಾನಾಗಿಯೇ ದೂರ ಆಗುತ್ತೆ. ಆಮೇಲೆ ಅಲ್ಲಿ ಯಾರು ಬೇಕಾದ್ರೂ ನೆಮ್ಮದಿಯಿಂದ ಬದುಕ್ಬೋದು ಅನ್ನೋದು ಅವ್ರ ನಂಬಿಕೆ. ಈ ಎಲ್ಲ ವಿಶ್ಲೇಷಣೆಗಳನ್ನ ಒಟ್ಟಿಗೆ ಇಟ್ಟು ನೋಡಿದಾಗ ಇದು ನಮ್ಮನ್ನ ಒಂದು ಮೂಲಭೂತ ಪ್ರಶ್ನೆಗೆ ತಂದು ನಿಲ್ಸತ್ತೆ. ಹೌದು. ವೈಜ್ಞಾನಿಕವಾಗಿ ಇವನ್ನೆಲ್ಲ ಸಾಬೀತುಪಡಿಸೋಕ್ ಆಗುತ್ತೋ ಇಲ್ವೋ ಅನ್ನೋದು ಬೇರೆ ಚರ್ಚೆ. ಆದರೆ ಈ ಘಟನೆಗಳು ನಾವು ವಾಸಿಸೋ ಸ್ಥಳಗಳ ಬಗ್ಗೆ ನಮ್ಮ ತಿಳುವಳಿಕೆಯನ್ನೇ ಪ್ರಶ್ನಿಸೋ ಹಾಗೆ ಮಾಡುತ್ತೆ. ಹಾಗಾದ್ರೆ ಈ ಎಲ್ಲದರ ಸಾರಾಂಶ ಏನು? ಕೇಳುಗಳು ಈ ಚರ್ಚೆಯಿಂದ ಯಾವ ಚಿಂತನೆಯನ್ನ ತೆಗೆದುಕೊಂಡು ಹೋಗಬಹುದು? ಕೇಳುಗರಿಗಾಗಿ ಒಂದು ಚಿಂತನೆಯಲ್ಲಿದೆ. ಈ ಘಟನೆಗಳ ಹಿಂದಿನ ಕಾರಣ ಮನಶ್ಶಾಸ್ತ್ರವೇ ಇರಲಿ, ಆಧ್ಯಾತ್ಮಿಕ ಶಕ್ತಿಯೇ ಇರಲಿ, ಅಥವಾ ಇದೆಲ್ಲ ಕೇವಲ ದುರಂತ ಕಾಕತಾಳೀಯಗಳ ಸರಣಿಯೇ ಆಗಿರಲಿ, ಇದು ನಾವು ನಮ್ಮ ಪರಿಸರದೊಂದಿಗೆ ಹೊಂದಿರೋ ಸಂಬಂಧದ ಬಗ್ಗೆ ಒಂದು ಆಳವಾದ ಪ್ರಶ್ನೆಯನ್ನು ಹುಟ್ಟಾಕುತ್ತೆ. ನಮ್ಮ ಪರಿಸರ, ನಾವು ವಾಸಿಸೋ ಮನೆಗಳು ಕೇವಲ ಇಟ್ಟಿಗೆ ಮತ್ತು ಸಿಮೆಂಟಿನ ನಿರ್ಮಾಣಗಳೇ, ಅಥವಾ ಅವುಗಳು ಅಲ್ಲಿ ಹಿಂದೆ ಬದುಕಿದವರ ಭಾವನೆಗಳ ಶೇಷವನ್ನು, ಅವರ ಕತೆಗಳನ್ನು ತಮ್ಮೊಳಗೆ ಹೊತ್ತಿರುತ್ತವೆಯೇ? ಆ ಭಾವನೆಗಳು, ಅದು ತೀವ್ರ ನೋವಾಗಿರಲಿ, ಖಿನ್ನತೆಯಾಗಿರಲಿ ಅಥವಾ ಮಹದಾನಂದವಾಗಿರಲಿ, ಅವು ನಮ್ಮ ಇಂದಿನ ಮನಸ್ಥಿತಿ ಮತ್ತು ನಿರ್ಧಾರಗಳ ಮೇಲೆ ಅಗೋಚರವಾಗಿ ಪ್ರಭಾವ ಬೀರಬಹುದೇ? ಈ ಬಗ್ಗೆ ಯೋಚಿಸಬಹುದು.